ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಚುರುಮುರಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಬಾಳೆದಿಂಡು ಚುರುಮುರಿ ದೇಹಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಲೈಕ್ ಮಾಡಿ, ಒಂದು 4 ಕಮೆಂಟ್ ಹಾಕಿ. ವಿಡಿಯೋ ನೋಡೋರು ವಿಡಿಯೋ ಬಗ್ಗೆ ಒಂದಿಷ್ಟು ಕಮೆಂಟ್ಗಳು ಹಾಕಿ. ಆವಾಗ ನಮಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ, ನಮಗೂ ವಿಡಿಯೋಗಳು ಮಾಡೋಕ್ಕೆ ಖುಷಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ಮಾತಾಡೋಣ. ಇವಾಗ ವಿಡಿಯೋ ಅಂದರೆ ಇವತ್ತು ಚುರುಮುರಿ, ನಾನು ಬಾಳೆದಿಂಡು ಚುರುಮುರಿ ನಾನು ಹೊರಗಡೆ ಪರ್ಚೇಸ್ ಮಾಡಿದೆ. ಯಾಕೆ ಅಂದರೆ ಬಾಳೆದಿಂಡು ಚುರುಮುರಿ ತಿನ್ನೋದ್ರಿಂದ ದೇಹಕ್ಕೆ ಎಷ್ಟು ಒಳ್ಳೆಯದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಬೇಕು. ಈಗ ಮನೇಲೇ ಮಾಡ್ಬೋದು. ಅದನ್ನು ಮನೇಲಿ ಮಾಡೋದು ಅಂದರೆ ನಾವು ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ಮನೇಲಿ ಮಾಡೋದಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಅಂದರೆ ತಿನ್ನಲೇಬೇಕು. ನಮ್ಮ ಶರೀರಕ್ಕೆ ಏನೆಲ್ಲ ವಸ್ತುಗಳು ಸೇರಬೇಕು ಅಂದರೆ ಪ್ರತಿಯೊಂದು ನಮ್ಮ ಮಾರ್ಕೆಟ್ಗಳಲ್ಲಿ ಏನೇನೆಲ್ಲ ಮಾರ್ತಾರೋ ಎಲ್ಲ ಪದಾರ್ಥಗಳನ್ನೂ ನಾವು ತಿನ್ನಲೇಬೇಕು. ಆದರೆ ನಮಗೆ ಮಾಡ್ಕೊಂಡು ತಿನ್ನೋಷ್ಟು ಟೈಮ್ ಇಲ್ಲ ಅಲ್ವಾ? ಹಾಗಂತ ತಿಂದೇನೂ ಕೂತ್ಕೊಳ್ಬಾರ್ದು. ಆದಷ್ಟು ಎಲ್ಲಿ ಕ್ಲೀನಾಗಿ ಎಲ್ಲಿ ನೀಟಾಗಿ ಮಾಡ್ತಾರೋ ಅಲ್ಲಾದರೂ ನಾವು ಪರ್ಚೇಸ್ ಮಾಡಿ ತಿನ್ನಲೇಬೇಕು. ಇಲ್ಲಿ ನೋಡಿ, ಈ ಹುಡುಗ ನನಗೆ ಇಷ್ಟ ಆಯಿತು ಮಾಡ್ತಿದ್ದಿದ್ದು ಬಾಳೆದಿಂಡು. ನಾನು ಪದೇ ತಗೊಳ್ತೀನಿ, ನೀಟಾಗಿ ಮಾಡಿಕೊಡ್ತಾನೆ. ಅದರಿಂದ ನಾನು ಇಲ್ಲೇ ತಗೊಳ್ಳೋದು. ವಾರಕ್ಕೆ ಒಂದು ಸತಿನಾದ್ರು ಈ ಬಾಳೆದಿಂಡು ತಿನ್ನೋದ್ರಿಂದ ನಮ್ಮ ಶರೀರ ತಂಪಾಗಿರುತ್ತಲ್ವ. ಈ ತಂಪಾಗೋದ್ರಿಂದ ಶರೀರ ಕಫ ಮತ್ತು ತಲೆನೋವು ಮತ್ತು ಎದೆ ನೋವು, ಗಂಟ್ಲು ನೋವು, ಕಿವಿ ನೋವು ಎಲ್ಲ ಬರುತ್ತೆ. ಈ ಕ್ಲೈಮೇಟ್ ಚೇಂಜ್ ಆಗುತ್ತಲ್ಲ ಆಗ ನಾವೇನು ಮಾಡ್ತೀವಿ ಅಂದರೆ, ಶೀತ ಆಗಿದೆ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಪದಾರ್ಥಗಳನ್ನ ತಿನ್ನಬೇಕಾದ್ರೆ ನೋಡಿ ಮಾಡಿ ತಿನ್ನಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಾಳೆದಿಂಡು ತಿಂತೀನಿ. ಬಾಳೆದಿಂಡು ತಿನ್ನೋದ್ರಿಂದ ದೇಹದಲ್ಲಿ ಉಷ್ಣತೆ ಕಂಟ್ರೋಲ್ ಆಗುತ್ತೆ. ನಾವು ಅಂದ್ಕೊಳ್ತೀವಿ ಉಷ್ಣ ಜಾಸ್ತಿ ಆಗಿಬಿಟ್ರೇ ನಮಗೆ ಜಾಸ್ತಿ ಇದಾಗುತ್ತೆ ಅಂತ, ಹೀಟ್ ಆಗುತ್ತೆ, ಶೀತ ಕಫ ಆಗುತ್ತೆ, ನೆಗಡಿ ಆಗುತ್ತೆ, ತಲೆಭಾರ ಬರುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ಮುಳ್ಳಿಂದನೇ ತೆಗೀರಿ ಅಂತ ನೀವು ಒಂದು ಮಾತು ಕೇಳಿರ್ಬೋದು, ಗಾದೆ ಮಾತು ಅಲ್ವಾ? ಈ ಮುಳ್ಳೇನಾರು ಚುಚ್ಕೊಂಡ್ರೆ ಕಾಲಿಗೆ ನಾವೇನು ಮಾಡ್ತೀವಿ ಹೇಳಿ? ಮುಳ್ಳಿಂದನೇ ಒಂದು ಪಿನ್ನು, ಸೂಜಿನೋ ಏನಾರು ತಗೊಂಡ್ತಾನೆ ಮುಳ್ಳು ತೆಗಿತೀವಿ. ಹಾಗೆಯೇ ಶರೀರಕ್ಕೂ ಸ್ವಲ್ಪ ಉಷ್ಣತೆ ಜಾಸ್ತಿ ಆಯಿತು ಅಂದರೆ ನಾವು ಇನ್ನೂ ಸ್ವಲ್ಪ ಉಷ್ಣತೆ ಪದಾರ್ಥಗಳನ್ನೇ ಸ್ವಲ್ಪ ತಿನ್ನಬೇಕು. ಹಂಗಂತ ಅತಿಯಾಗಿ ತಿನ್ನೋದಲ್ಲ, ಆದಷ್ಟು ಸ್ವಲ್ಪ ತಿನ್ನೋದ್ರಿಂದ ಉಷ್ಣ ಕಂಟ್ರೋಲಿಗೆ ಬರುತ್ತೆ. ಅಂದರೆ ಈಚೆ ಬಂದಿರುತ್ತಲ್ವ, ನಮಗೆ ಒಳಗಡೆ ಇರೋ ಹೊಟ್ಟೆ ಒಳಗಿರೋ ಉಷ್ಣತೆ ಈಚೆ ಬರೋದಕ್ಕೆ ಪ್ರಾರಂಭ ಆಯ್ತಾ ಇರುತ್ತೆ. ಆವಾಗ ನಾವು ಇನ್ನೊಂದು ಸ್ವಲ್ಪ ಉಷ್ಣತೆ ಹಾಕೋದ್ರಿಂದ ಅದು ಮತ್ತೆ ಅಲ್ಲೇ ಕಂಟ್ರೋಲ್ ಆಗುತ್ತೆ. ನಾವು ಅದರಿಂದನೇ ಸ್ವಲ್ಪ ಉಷ್ಣತೆ ಇರೋಂಥ ಪದಾರ್ಥಗಳು ತಿನ್ನಬೇಕು. ಈ ಬಾಳೆದಿಂಡು ತಿನ್ನೋದ್ರಿಂದ ತಲೆಗೆ ಹೊಟ್ಟೆ ಒಳಗಿರೋ ಕೂದಲು, ನಾವು ಏನಾದ್ರು ಊಟದ ಮಾಡಬೇಕಾದ್ರೆ ಮಿಸ್ಸಾಗಿ ಹೋಗಿರುತ್ತಲ್ಲ ವೇಸ್ಟ್ ಪದಾರ್ಥಗಳು, ಕೂದಲು, ಇಲ್ಲಾಂದರೆ ಏನಾದ್ರು ಪ್ಲಾಸ್ಟಿಕಲ್ಲಿ ಇಟ್ಕೊಂಡು ತಿನ್ನೋದು ಜಾಸ್ತಿ. ಈಗ ನಾವು ಪರ್ಚೇಸ್ ಮಾಡೋದೆಲ್ಲ ಪ್ಲಾಸ್ಟಿಕಲ್ಲೇ ಇರುತ್ತೆ ಪ್ರತಿಯೊಂದು. ಆ ಪ್ಲಾಸ್ಟಿಕ್ದು ಸಣ್ಣ ಇದು ಕೂಡ ಕಣಗಳು ಕೂಡ ನಮಗೆ ಹೊಟ್ಟೆ ಒಳಗೆ ಹೋಗಿದ್ರೂ ನಮಗೆ ಗೊತ್ತಾಗೋದಿಲ್ಲ, ಆದರೂ ಅದು ಹೋಗಿ ಕೂತಿರುತ್ತೆ. ಈ ಬಾಳೆದಿಂಡು ತಿನ್ನೋದ್ರಿಂದ ಅದೆಲ್ಲನೂ ಹೊರ ದಬ್ಬುತ್ತೆ. ಹೊಟ್ಟೆ ಒಳಗೆ ಏನಿರುತ್ತೋ ಎಲ್ಲನೂ ಹೊರ ದಬ್ಬುತ್ತೆ. ವೇಸ್ಟು ಮತ್ತು ಕೂದಲು ಏನೇ ಇದ್ರೂ ನಮ್ಮ ಹೊಟ್ಟೆ ಒಳಗೆ ಕೂರಲ್ಲ, ಎಲ್ಲ ಹೊರ ದಬ್ಬುತ್ತೆ. ಆದ್ದರಿಂದ ನಾವು ಈ ಬಾಳೆದಿಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಬೇಕಿದ್ದರೆ ತಿಂದು ಮಾರನೆಗೆ ನಿಮಗೆ ಶರೀರದಲ್ಲಾಗೋ ವ್ಯತ್ಯಾಸಗಳನ್ನ ನೀವು ನೋಡ್ಬೋದು. ಒಂದು ಸತಿ ತಿಂದು ನೋಡಿ, ಬೇಕಿದ್ದರೆ ವಾರದಲ್ಲಿ ಒಂದು ಸತಿನಾದರೂ ತಿನ್ನಲೇಬೇಕು ಬಾಳೆದಿಂಡನ್ನ. ಅದು ತುಂಬ ಒಳ್ಳೆಯದು. ಇಲ್ಲ ನುಗ್ಗೆ ಸೊಪ್ಪು ಇಲ್ಲ ಅನ್ನೋದಿದ್ದರೆ ಗಣಕೆ ಸೊಪ್ಪು, ಅದು ಇಲ್ಲ ಅನ್ನೋದಿದ್ದರೆ ಹಿಂಗೆ ಬಾಳೆದಿಂಡು, ಅದು ಇಲ್ಲ ಅನ್ನೋ ಪಕ್ಷಕ್ಕೆ ಈ ಬಿದಿರು ಕರಳೆ ಇಂಥದ್ದೆಲ್ಲ ಬರುತ್ತೆ. ಇವೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ನಮ್ಗಳಿಗೆ ಟೈಮ್ ಸಾಕಾಗೋದಿಲ್ಲ ಅವೆಲ್ಲ ಹೋಗಿ ಪರ್ಚೇಸ್ ಮಾಡಿ ತಿನ್ನೋದಕ್ಕೆ. ಈ ನುಗ್ಗೆ ಸೊಪ್ಪಂತೂ ಇತ್ತೀಚೆಗಂತೂ ನಮ್ಮ ಸಿಟಿಗಳಲ್ಲಿ ಸಿಗ್ತಾನೇ ಇಲ್ಲ. ಅದು ಅಲ್ಲೆಲ್ಲೋ ರೋಡಲ್ಲಿ ಮಾರ್ತಾ ಇರ್ತಾರೆ, 10 ರೂಪಾಯಿಗೆ ಇಷ್ಟು. ಅದನ್ನು ತಗೊಂಬಂದು ಹುರಿದ್ರೆ ಒಂದು 3 ಸ್ಪೂನು ಬರೋಲ್ಲ, ಅಷ್ಟು ರೈಟ್ ಜಾಸ್ತಿ ಆಗಿಬಿಟ್ಟಿದೆ. ಸಿಗೋದೇ ಇಲ್ಲ ಅನ್ನಂಗಮ್ಮ. ಪಾಪ ನುಗ್ಗೆ ಮರಗಳೇ ಸಿಗ್ತಾಯಿಲ್ಲ ಸಿಟಿಗಳ ಕಡೆ. ಆ ಥರ ಆಗೋಗಿದೆ. ಏನು ಮಾಡೋದು?
ನಾವು ಸಿಟಿಗಳಲ್ಲಿರೋರು ಇವಾಗ ಆಹಾರ ಪದಾರ್ಥಗಳನ್ನ ಹುಡಿಕೊಂಡೋಗಿ ತಿನ್ನಬೇಕಾಗಿ ಬಂದಿದೆ. ನಮ್ಮ ಪರಿಸ್ಥಿತಿ ಏನೂ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈ ಥರ ನೋಡಿ ಸಲಾಡ್ಗಳು ಮಾಡ್ಕೊಡೋಕ್ಕೆ ಅಂತಲೇ ಅಂಗಡಿಗಳಿರ್ತವೆ. ಒಂದು ಸ್ವಲ್ಪ ಕ್ಲೀನಾಗಿರೋ ಅಂಗಡಿಗಳನ್ನ ಹುಡ್ಕೊಂಡೋಗಿ ಆದಷ್ಟು ವಾರದಲ್ಲಿ ಒಂದು ದಿವಸನಾದರೂ ತಗೊಂಡು ಬಂದು ತಿನ್ನಿ. ಏನೋ ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಸುಮಾರು ಕೊಡ್ತಾರೆ. ಬೇಕಾದಷ್ಟು ಮನೆ ಜನ ಎಲ್ಲ ತಿನ್ಬೋದು. ಒಂದು ಚಿಕ್ಕ ಚಿಕ್ಕ ಬೌಲಲ್ಲಿ ಅಷ್ಟು ಹಾಕ್ಕೊಡ್ತಾರೆ, ಪರವಾಗಿಲ್ಲ. ಹಂಗಂತ ತಿನ್ನಲೇಬೇಕು ಅಂತೇಳಿ ಒಂದೆರಡು ತಟ್ಟೆ ತಿನ್ನೋದಲ್ಲ, ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಅಷ್ಟು ತಿಂದರೆ ಸಾಕು. ಅಷ್ಟು ತಿಂದ್ರೇ ಬೇಕಾದಷ್ಟು ಬಾಳೆ ದಿಂಡು. ಆದ್ದರಿಂದ ನೀವು ಆದಷ್ಟು ಪ್ರಯತ್ನ ಪಡಿ ತಿನ್ನೋದಕ್ಕೆ. ಏನೇ ಪದಾರ್ಥಗಳಾದ್ರೂ ಶರೀರದ ಮೇಲೆ ಅಪ್ಲೈ ಮಾಡೋದಕ್ಕಿಂತ ಶರೀರ ಒಳಗಡೆಗೆ ನಾವು ಆಹಾರನ ತಗೊಂಡ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ. ಸ್ಕಿನ್ಗಳಿಗೂ ಗ್ಲೋ ಬರುತ್ತೆ. ನಮಗೆ ದಿನಚರಿ ನೀಟಾಗಿತ್ತು ಅಂದರೆ, ನಮ್ಮ ದಿನಚರಿ ಮೀನ್ಸ್ ಬೆಳಗ್ಗಿನ ನಿತ್ಯ ಕರ್ಮಗಳು ನೀಟಾಗಿ ಆಯಿತು ಅಂದರೆ ನಮ್ಮ ಮುಖದಲ್ಲೂ ಕೂಡ ಕಳೆ ತುಂಬ ಚೆನ್ನಾಗಿರುತ್ತೆ, ಹೌದಲ್ವಾ? ಆದ್ದರಿಂದ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳು ನೀಟಾಗಾದರೆ ನಮ್ಮ ದಿನಗಳು ಕೂಡ ನೀಟಾಗಿ ನಡೆಯುತ್ತೆ. ಆದ್ದರಿಂದ ಈ ಥರ ಪದಾರ್ಥಗಳು ತಿನ್ನೋದ್ರಿಂದ ನಾವು ಬೆಳಗಿನ ಜಾವ ನಿತ್ಯ ಕರ್ಮಗಳು ಕೂಡ ನೀಟಾಗುತ್ತೆ. ತಪ್ಪು ತಿಳಿಬೇಡಿ, ಏನಪ್ಪ ಇವರು ಇದೆಲ್ಲ ಮಾತಾಡ್ತಾವ್ರೆ ಅಂತ. ಇದು ಜೀವನದಲ್ಲಿ ನಡೆಯೋಂಥ ವಿಷಯಗಳು. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟೊತ್ತು ನೋಡ್ತಾ ಇರೋದ್ರಿಂದ ಧನ್ಯವಾದ.